ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಪಚ್ಚಪ್ಪ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮುಖಂಡರಾದ ಶಿವು ವಿರಾಟ್ ರವರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಶ್ರೀಕಂಠ ಸ್ವಾಮಿ, ಮಂಜುನಾಥ್ ಗೌಡ, ಸುಂದರರಾಜ್, ರಾಜೇಶ್ ನಾಯಕ್, ಕೃಷ್ಣಕುಮಾರ್, ಬಂಗಾರು, ಮಣಿಕಂಠ, ಬಾಲಸುಬ್ರಹ್ಮಣ್ಯ, ಆನಂದ್, ನವೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಮುಸಲ್ಮಾನರಿಗೆ ಈ ದೇಶದಲ್ಲಿ ಈ ಟೆರರಿಸಂ ಹೋಗಬೇಕು ಅಂದ್ರೆ ಇಸ್ಲಾಂ ಸಂಪೂರ್ಣ ನಾಶ ಆಗಬೇಕು. ಅಲ್ಲಿವರೆಗೂ ಈ ಟೆರರಿಸಂ ಕಮ್ಮಿ ಆಗಲ್ಲ. ಬಾಂಗ್ಲಾದೇಶದ ಮುಸಲ್ಮಾನರಿಗೆ ಮತ್ತಿ ಹೇಳಲ್ಲ. ಭಾರತ್ ಮಾತಾ ಕಿ ಜೈ, ಲೋ ಭಾರತ್ ಮಾತಾ ಕಿ ಜೈ. ಮತೀಯ ಮುಸ್ಲಿಮರಿಗೆ ಮುಸ್ಲಿಮರಿಗೆ ನಮ್ಗೆ ಬೇಕಲ್ಲ, ಗುಡಿಗೆ ಬಂದಿಲ್ಲ ಅಂದ್ರೆ ನಾಳೆ ನಮ್ಮ ಆಫೀಸರ್ ಅವೆಲ್ಲ ಮುಸಲ್ಮಾನರಿಗೆ ರಕ್ಷಿಸಿ, ಹಿಂದೂಗಳನ್ನು ರಕ್ಷಿಸಿ. ಜೈಲಿನಲ್ಲಿ ನಮ್ಮವನೇ 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 ನಮ್ಮವನೇ. ಬಾಂಗ್ಲಾದೇಶದ ಮುಸ್ಲಿಮರಿಗೆ ಬಾಂಗ್ಲಾದೇಶದ ಮುಸ್ಲಿಮರಿಗೆ ಬಾಂಗ್ಲಾದೇಶದ ಮುಸ್ಲಿಮರಿಗೆ ನಮ್ಮವನೇ ನಮ್ಮವನೇ. ಭಾರತ್ ಮಾತಾ ಕಿ ಜೈ. ಒಂದು ವಾರಗಳ ಹಿಂದೆ ಮೀಸಲಾತಿಯ ವಿಚಾರವಾಗಿ ಬಾಂಗ್ಲಾದೇಶದಲ್ಲಿರುವಂತಹ ತೀವ್ರಗಾಮಿಗಳು, ಉಗ್ರಗಾಮಿಗಳು, ಮದ್ಯವಾದಿಗಳು ಮೀಸಲಾತಿ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಸಾಕಷ್ಟು ರೀತಿಯಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಹತ್ಯೆಯನ್ನು ಸಾಕಷ್ಟು ರೀತಿಯಲ್ಲಿ ಮಾಡಿ ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳ ಮನೆಗಳನ್ನು ಧ್ವಂಸ ಮಾಡಿ, ಕೇಂದ್ರ ಇರ್ಬೋದು, ನಮ್ಮ ಮಂದಿರಗಳನ್ನು ಧ್ವಂಸ ಮಾಡಿ, ಅವರಿಗೆ ಅಲ್ಲಿನ ಹಿಂದೂಗಳಿಗೆ ಭಯಭೀತಿಯನ್ನು ಉಂಟು ಮಾಡಿ ಅಲ್ಲಿನ ಹಿಂದೂಗಳನ್ನು ಮತಾಂತರವಾಗಬೇಕು ಇಲ್ಲ ಅಂದರೆ ಈ ದೇಶ ಬಿಟ್ಟು ತೊಲಗಿ ಅನ್ನೋ ಉದ್ದೇಶದಿಂದ ಅಲ್ಲಿನ ಹಿಂದೂಗಳನ್ನು ಸಾಕಷ್ಟು ರೀತಿಯಲ್ಲಿ ಹತ್ಯೆ ಮಾಡ್ತಿರೋದು ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಕೆಲವು ಈ ದೇಶದ ಲಗ್ಗಿ ಜೀವಿಗಳಿಗೆ, ಬುದ್ಧಿಜೀವಿಗಳಿಗೆ, ಪ್ರಗತಿಪರರಿಗೆ, ಸೋಕ್ರೆಡ್ ಪ್ರಗತಿಪರರಿಗೆ ಹೇಳೋದು ಒಂದು ನಮ್ಮ ವಿಚಾರ ಏನಂದ್ರೆ, ಯಾವುದೋ ಒಂದು ಕಲ್ಲಂದಿ ಹೊಡೆದಾಗ ಹೊಡೆದಂತ ಒಂದು ನಿಮ್ಮ ಒಂದೊಂದು ಮನಸ್ಸು ಇರ್ಬೋದು,
ಪ್ಯಾಲೆಸ್ತೀನ್ ಬಗ್ಗೆ ಇರ್ಬೋದು, ರಾಜ್ಯದಲ್ಲಿ ಐ ವಾಂಟ್ ಪ್ಯಾಲೆಸ್ತೀನ್, ಐ ಜಸ್ಟಿಸ್ ಪ್ಯಾಲೆಸ್ ಅಂತ ಹೇಳಿದ್ರಿ. ಅದೇ ರೀತಿ ಇವತ್ತಿನ ದಿನ ನನ್ನ ಹಿಂದೂಗಳನ್ನ ಗುರಾಗಿಸಿಕೊಂಡು ಹತ್ಯೆ ಮಾಡ್ತಿರೋ ಸಹ ನೀವು ಯಾರು ಸಹ ಇದಕ್ಕೆ ಪಟ್ಟಂತಾನೆ ನೀವು ಮೌನವಾಗಿರೋದು ನೋಡ್ತಿದ್ರೆ ನೀವೆಲ್ಲರೂ ಸಹ ನಮ್ಮ ದೇಶಕ್ಕೆ ನೀವು ಇರೋದಕ್ಕೆ ಯಾವುದೇ ರೀತಿಯ ಒಂದು ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೋಗ್ತಾ ಇರ್ಬೇಕು ನೀವು ನಮ್ಮ ದೇಶನ ಬಿಟ್ಟು, ನಿಮ್ಗೆ ಯಾವುದೇ ಅರ್ಹತೆ ಇಲ್ಲ, ಯೋಗ್ಯತೆನೂ ಇಲ್ಲ. ಯಾಕಂದ್ರೆ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದಲ್ಲಿ, ಈ ಸಂವಿಧಾನ ಪ್ರಕಾರ ನಾವು ನಮ್ಮ ಏನು ಹಿಂದೂಗಳು ಇದ್ದೀವಿ ಬೆಲೆ ಕೊಟ್ಟಿದ್ದೀವಿ. ನೀವು ನಮ್ಮ ಹಿಂದೂಗಳಿಗೆ ಅಲ್ಲಿ ಟಾರ್ಗೆಟ್ ಮಾಡ್ರೆ ಇಲ್ಲೂ ಸಹ ನಾವು 80% ಜನ ಹಿಂದೂಗಳಿದ್ದೀವಿ. ನೀವು ಅಲ್ಲಿ ಮಾಡಿದ್ರೆ ನಾವು ನಮ್ಮ ಬರೀ ನೀವು ಏನು ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಇಷ್ಟು ಟಾರ್ಗೆಟ್ ಮಾಡೋದಾದ್ರೆ, ಈ ದೇಶದಲ್ಲಿ ನಾವು ಸಹ ಬಹುಸಂಖ್ಯಾತರು ಇರುವಂತ ಹಿಂದೂಗಳು ನಿಮ್ಮ ಅಣ್ಣ ತಮ್ಮಂದಿರನ್ನು ಅಲ್ಲಿ ಇರುವಂತ ಬಾಂಗ್ಲಾದೇಶದ ಅಣ್ಣ ತಮ್ಮಂದಿರನ್ನು ಇಲ್ಲೂ ಸಹ ಇದ್ದಾರೆ, ಅಂತವರು ಸಹ ಓಡಿಸುವಂತ ಕೆಪಾಸಿಟಿ ನಮಗೂ ಇದೆ. ನಾವು ನೀವು ಗೊತ್ತಿರ್ಬೋದು, ಈ ದೇಶಕ್ಕೆ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ನಮ್ಮ ದೇಶವನ್ನ ಏನೋ ಮಾಡ್ತೀವಿ, ಈ ದೇಶವನ್ನ ಇಸ್ಲಾಮೀಕರಣ ಮಾಡ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೋದ್ರು. ಆದ್ರೆ ಈ ದೇಶದಲ್ಲಿ ಸನಾತನ ಧರ್ಮ ಉಳಿಯೋದಂತೂ ಸದಸಿದ್ಧ. ಯಾಕಂದ್ರೆ ಇಲ್ಲಿ ರಾಮಾಯಣ ನಿರ್ದಿರೋಂಥದ್ದಿರ್ಬೋದು, ಮಹಾಭಾರತ ನಿರ್ದಿರೋಂಥದ್ದಿರ್ಬೋದು, ಸಾಕಷ್ಟು ಪುರಾವೆಗಳೇ ಇದೆ. ನೀವು ಅಂತರದಲ್ಲಿ ನೀವು ಈ ಮಟ್ಟಿಗೆ ನಮ್ಮ ಹಿಂದೂಗಳನ್ನ ಗುರಾಗಿಸಿಕೊಂಡು ಮಾಡ್ತಿರೋದು ನೋಡ್ತಿದ್ರೆ, ವೈಷಮ್ಯ ಕೃತ್ಯಗಳನ್ನ ನೋಡ್ತಿದ್ರೆ ನಮ್ಮೆಲ್ಲರಿಗೂ ಸಹ ನಮ್ಮ ಹಿಂದೂಗಳನ್ನೂ ಸಹ ಭಯವಿತವಾಗುತ್ತಾಗ್ತದೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಒಂದು ಹೇಳಕ್ಕೆ ಇಚ್ಛಿಸ್ತೇನೆ, ಏನು ಈಗ ನಡೆದಿರುವಂತ ಒಂದು ಘಟನೆ ನಮ್ಮ ಹಿಂದೂಗಳಿಗೆ ವಿಶ್ವಸಂಸ್ಥೆಗೆ ಒಂದು ಲೆಟರ್ ಹಾಕಿ ನೀವು ನಮ್ಮಲ್ಲಿರುವಂತ ಹಿಂದೂಗಳನ್ನು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು. ಹಂಗೆ ಅವ್ರಿಗಾಗಿರುವಂತ ಒಂದು ಅನ್ಯಾಯಗಳಿರ್ಬೋದು, ದೌರ್ಜನ್ಯಗಳಿರ್ಬೋದು, ಅದಕ್ಕೆ ನೇರ ಹೊಣೆ ಹಾಕ್ತೀರಾ. ಹಾಗೇನೆ ಆಗಿರುವಂತ ಹಾನಿಗಳಿಗೆ ನೀವೆಲ್ಲರೂ ಸಹ ಅವ್ರಿಗೆ ಏನು ಹಾನಿಯಾಗಿದೆ ಅವ್ರಿಗೆ ಹಾನಿಯಾಗಿರೋದಕ್ಕೆ ತುಂಬಿಸಿಕೊಡುವಂತ ಒಂದು ಕೆಲಸನ ನೀವು ಮಾಡಬೇಕು. ಹಾಗೇನೆ ನರೇಂದ್ರ ಮೋದಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಕ್ಕೆ ಬಯಸ್ತೇನೆ, CCA NRCಯನ್ನ ಈ ಕೂಡಲೇ ನಮ್ಮ ದೇಶಕ್ಕೆ ಅಗತ್ಯ ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಬಾಂಗ್ಲಾದ ನುಸುಳುಕೋರರು, ರೋಹಿಂಗ್ಯಾ ಮುಸಲ್ಮಾನರು ಸಾಕಷ್ಟು ಜನಸಂಖ್ಯೆಯಲ್ಲಿದ್ದಾರೆ. ಅವ್ರನ್ನ ಈ ದೇಶದಿಂದ ಓಡಿಸಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಕಾಶ್ಮೀರ ಇರ್ಬೋದು, ಕೇರಳ ಇರ್ಬೋದು, ಅಥವಾ ಏನು ಬಂಗಾಳ ಇರ್ಬೋದು, ಈ ವೆಸ್ಟ್ ಬೆಂಗಾಳ ಇರ್ಬೋದು, ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಹೊರ ದೇಶದ ಉಗ್ರಗಾಮಿ ಮುಸಲ್ಮಾನರು ಈ ದೇಶವನ್ನ ಸಾಕಷ್ಟು ರೀತಿಯಲ್ಲಿ ನಮ್ಮ ದೇಶವನ್ನ ಬಂದು ಲೂಟಿ ಮಾಡಿದ್ದಾರೆ. ಅಂತವ್ರಿಗೆಲ್ಲರೂ ತಕ್ಕ ಉತ್ತರ ಕೊಡ್ತೀವಿ. ಕೂಡಲೇ CCA NRCಯನ್ನ ತಗೊಂಡ್ಬರ್ಬೇಕು ಅಂತ ಈ ಮೂಲಕ ಹೇಳಿ ನಾನು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ ತಮ್ಮೆಲ್ಲರಿಗೂ ಹೊಂದಿ ನನ್ನ ಮಾತನ್ನು ಮುಗಿಸ್ತೇನೆ. ಬಂದದ್ದು ಎಲ್ಲರಿಗೂ ಸಹ